ಯಾವತ್ತಿಗೂ ಓಲ್ಡ್ ಈಸ್ ಗೋಲ್ಡ್ ನೋಡ್ರಿ. ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ ನಾನು ಆಲ್ರೆಡಿ 4 ವರ್ಷದ ಹಿಂದೆ ಮಾಡಿದ್ದೀನಿ. ಸೊ ಇವತ್ತು ನೋಡೋಕೆ ಹೋದ್ರೆ ಭಾಳ ಖುಷಿ ಅಂತ ಅನಿಸ್ತದೆ. ಎಲ್ಲರಿಗೂ ಸೇಮ್ ಸೀರೆ ತೊಗೊಂಡು ಬಂದಿದ್ಲು ನಮ್ಮ ಮಮ್ಮಿ. ಸೊ ನೀವು ಕೂಡ ಬ್ಲಾಗ್ದಾಗ ನೋಡಿರ್ತೀರಿ. ಯಾರೆಲ್ಲ ಈ ಒಂದು ಬ್ಲಾಗ್ ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ನಮ್ಮ ಸರುನ ಬರ್ತ್ಡೇ ನೋಡ್ರಿ. ಸೊ ಎಲ್ಲರೂ ಕೂಡ ಖಂಡಿತವಾಗಲೂ ಕೂಡ ವಿಶ್ ಮಾಡ್ತೀರಿ ಅಂತ ಅಂದ್ಕೊಂಡು ಇದನ್ನು ಹಾಕಾಕತ್ತೀನಿ. ಸರು ಹ್ಯಾಪಿ ಬರ್ತ್ಡೇ. ನೀವು ಕೂಡ ವಿಶ್ ಮಾಡಿರಿ. ಬ್ಲಾಗನ್ನು ಕಂಟಿನ್ಯೂ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಮುದ್ದೆ ಬೆಳಕ್ಕೆ ಬಂದೀವಿ ಫ್ರೆಂಡ್ಸ. ಸರದ ಮೊಬೈಲ್ ಒಂದು ಸ್ವಲ್ಪ ಸೈಡಿಗೆ ಸೆನ್ಸರ್ ಹೋಗಿತ್ತು ರೀ ಬಟನ. ಹಂಗಾಗಿ ಮಮ್ಮಿ ಇಲ್ಲಿ ತೋರ್ಸಕತ್ತಾರ ಮುದ್ದೆ ಹೋದಾಗ ಬಂದು. ಬಿಸಿಲ ರಮ್ 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 ಹೊಡಿತೈತ್ರಿ. ರಮ್ ರಮ್ಮ ರಿಮ್ ರಿಮ್ಮ ಬಳಿಗಳು ನೋಡ್ರಿ ಇಲ್ಲಿ ಎಷ್ಟು ಚಂದ ಮಿನ್ನ ಬಳಿ ಅದಾವೆ. ಬಸ್ ಸ್ಟ್ಯಾಂಡ್ಲಿಂದ ಈ ಕಡೆ ಸೈಡಿಗೆ ಹೋಗ್ಬೇಕು ನೋಡ್ರಿ. ಇಲ್ಲಿ ಸಂಧ್ಯಾಗಸಿ ಈಗ ಕಾಯಿಪಲ್ಯ ತರಕ್ಕೆ ಹೊಂಟೇವ್ರಿ. ಆಚೆ ಕಡೆ ಮೇನ್ ರೋಡ್ ಕಡೆನೂ ಬರ್ತದಂತ ಕಾಯಿಪಲ್ಯ. ಈಚೆ ಕಡೆ ಸಪ್ರೇಟ್ ಬೇರೆ ಐತೇನೆ ಸನಿಪ ಅದ ಕಾಯಿಪಲ್ಯ ಅಷ್ಟೇ. ಕಿಲೋ 50 ರೂಪಾಯಿ 1 ನಂಬರ್ ಖಾರ ಬಿಸ್ಲಾಗ ಅರ್ಧ ಕಿಲೋ ತೊಗೊಂಡ 1 ಕಿಲೋ ತೊಗೊಂಡ 1 ಕಿಲೋ 50 ರೂಪಾಯಿ ಅರ್ಧ ಕಿಲೋ ಕಮ್ಮಿ ಮಾಡಿಕೊಡು ಮತ್ತೆ. 30 ರೂಪಾಯಿ ಅರ್ಧ ಕಿಲೋ 45 ಓಕೆ. ನನಗೆ ಬಿದ್ದಿಲ್ಲ ಅದು 45 ರೂಪಾಯಿ ಕಟ್ ಆಗ್ಯದ. ಕಡದಲ್ಲೇ ಖಾರ ಕಡದ ಏನು ಮಾಡ್ಬೇಕು ನಾವು? ಏನದು ಅದು ಮೆಣಸಿನಕಾಯಿ ತಿಂತಾವೆ ಸಣ್ಣ ಹಾಕ್ರಿ. ಓಕೆ ತೀರಾ ದೊಡ್ಡವಾದ್ರೆ ನಮ್ಗೆ ತಿನ್ನಕ್ಕೂ ಚಂದ ಅಲ್ಲ ಮನ್ಯಾಗ. ದೊಡ್ಡ ತೆಗಿ ಬಾಬಾ. ಬಾಬಾ ನೀ ಬಿಸಿಲಿಗೆ ಏನು ಗಟ್ಟಪ್ಪ ಅಂತ ಅವು ಪೂರ ಹಾಕ್ಬಿಡ್ರಿ. ನಾವು ಆರಿಸ್ತೀವಿ. ಪೂರ ಹಾಕ್ಬಿಡ್ರಿ ಕಡೆ. ಮೆಣಸಿನ್ಕಾಯಿ ಆರ್ಸಕತ್ತಿ ನೋಡ್ರಿ. ಅದಕ್ಕೆ ಸತ್ತ ಹಾಕ್ತೀನಿ ರೀ ನಾ. ಅದಕ್ಕೆ ಮತ್ತೆ 1 ಕಿಲೋ ಹಾಕಿಬಿಡ್ಬೇಕಿಲ್ಲ. ಮೊಸರುಗಾಯಿ ಮಾಡಾಕ 70 ರೂಪಾಯಿ ಕಿಲೋ ಕೊಡ್ಬೇಕು. ಮೊಸರುಗಾಯಿಗಂತ ಆರ್ಸಕತ್ತಿ ನೋಡ್ರಿ. ಜರ ಚಂದಿದ್ದು ಭಾಳ ಉದ್ದದವ್ರಿ ಇವು. ಸ್ವಲ್ಪ ಹಾಡಾಡ್ರಿ ಏನು ಮಾಡೋಣ ಬಿಡ. ಹಾಡ್ರಿ. ನಾವು ಶೂಟಿಂಗ್ ಮಾಡಾಕತ್ತೀವಿ. ಹಾಡ್ರಿ. ಎಳೆ ಹಾಕ್ಬಿಡವಿ ಹಿಂಗೆ ಡೊಂಕನ. ನಿಂದೇನು ಸೀದಾ ಇದ್ದು ನಾಟಿಗಿದ್ದು ಹಾಕ್ತಾರೆ. ನಾನು ಹಾಕಾಕತ್ತಿಲ್ಲ ಮಮ್ಮಿ ಅವನ್ನ. ಡೊಂಕ ಬ್ಯಾಡ್ಕಾಕ ಬಿಡು. ತೀರ ಎಳೆಗಾಯಿ ಕಿರಿಗಾಯಿ. ಅವರು ಮೊಸರುಗಾಯಿ ಮಾಡ್ತಾರಂತ. ನೆಟ್ಟನು ತಗೊಂಡವ್ರು ಉದ್ದನು. ಮೆಣಸಿಗೆ ಆರಿಸ್ತೀವಿ ರೀ. ಆಮೇಲೆ ಸಿಗ್ತೀವಿ. ಶಾರ ಮುಂದೆ ವ್ಯವಹಾರ ನಡೆದೈತ್ರಿ ಇಲ್ಲಿ. ಸಬ್ಬಸ್ಗಿ ಬ್ಯಾಸ್ಗೆ ತುಟ್ಟೈತ್ರಿ ಫ್ರೆಂಡ್ಸ. ನಮ್ಮ ಅಕ್ಕ ಗುಡ್ಡಾಡಕತ್ತಾರ್ರಿ ಕಾಯಿಪಲ್ಲೆ. ಯಾವ್ರಮ್ಮ ನಿಮ್ದು? ಸರೂರು. ದಿನ ಬರ್ತೀರ ಅಲ್ಲಿಂದ? ನಾಲ್ ತೊಡಮ್ಮ. ನಾವು ಹೋಗಿಲ್ವೇ ಬಜ್ಜರ್ದಾಗ. ಅವ್ರ ಮಾಡಾರ ಸಂತಿ ನಮಗೂ ಗೊತ್ತಿಲ್ಲ. ಅವ್ರು ತರ್ತಾರ. ರೇಟ್ ಗೊತ್ತಿಲ್ಲ. ಹಣ್ಣು ತಿಂದೀವಿ, ರೇಟ್ ಗೊತ್ತಿಲ್ಲ. ಇವತ್ತ ಸಂತಿತ್ತು ಸಾಂಬಾರ. ಚಂದನ ಕುಂತ ಮರ ಹೆಂಗೆ ಮಾಡ್ತಿರ್ಬೇಕು ನೋಡ್ರಿ. ನಾವು ಇಷ್ಟಕ್ಕೆ ಹಿಂಗೆ ಮಾಡ್ತೀವಿ. ಮಮ್ಮೀಗ ಎಣ್ಣೆ ಹಾಕಿಸ್ಕೊಂಬರಕ್ಕೆ ಬಂದು ನೋಡ್ರಿ. ಮಮ್ಮಿ ಹೋಗ್ಯಾರ ಹಾಕ್ಸ್ಕೊಂಬರಕ್ಕೆ. ಇಲ್ಲೇ ಕುಂದ್ರವ ಅಂತೇಳಿ ಅಲ್ಲೇಗಾರ ನೋಡ್ರಿ ಮಮ್ಮಿ. ಕಾಣಿಸಕತ್ತಾರ ಇಲ್ಲ.
ಇಲ್ಲಿ ರೊಕ್ಕ ಕೊಟ್ಟು ಪೌತಿ ತೊಗೊಂಡು ಅಲ್ಲಿ ಹೋಗೋದ್ರಿ ಎಣ್ಣೆ ಹಾಕ್ಸೋಣಕ್ಕೆ. ಎಲ್ಲನೂ ತುಟ್ಟಿ ಬದುಕಾಗ್ಬಿಟ್ಟೈತೆ ನೋಡ್ರಿ ಸದ್ಯಕ್ಕೆ. ಬಡವರು ಭಾಳ ಒದ್ದಾಡಬೇಕಾದಂಥ ಪರಿಸ್ಥಿತಿ ನೋಡ್ರಿ. ಒಂದೊಂದು ಕಿಲೋ ಎಣ್ಣೆ 170 180 ಅಂತಾದ್ರೆ ಮುಂದೆ ಏನು ತೊಗೋಬೇಕು ಏನು ಬಿಡ್ಬೇಕು ನೋಡ್ರಿ. ಹಾಂ, 2 ಕಿಲೋ ಎಣ್ಣೆ ತೊಗೊಂಡು ಏನು 1-2 ಕಾಯಿಪಲ್ಲೆ ತೊಗೊಂಬಿಟ್ರೆ 500 ರೂಪಾಯಿ ನೋಟು. ಒಳ್ಳೆ ಮತ್ತು 1 ರೂಪಾಯಿ ಪಾಕೆಟ್ನಾಗ ರೊಕ್ಕಿರಲ್ರಿ. ಸಣ್ಣವ್ರು ಇದ್ದಾಗ ನಾವು 500 ರೂಪಾಯಿ ಅಂದ್ರೆ ದೊಡ್ಡದ್ರಿ. ಅದು 500 ರೂಪಾಯಿ ಅಂದ್ರೆ ಸಾಮಾನ್ಯ ಬರೋಲ್ಲ. 500 ರೂಪಾಯಿಗೆ ಅದು 2 ಕಿಲೋ ಎಣ್ಣೆಗೆ 3 ಕಿಲೋ ಎಣ್ಣೆ ತೊಗೊಂಡಾಡ್ರಿ 510 ರೂಪಾಯಿ ಆಯ್ತು ನೋಡ್ರಿ. ಶಾರಮ್ಮ ಅಲ್ಲಿ ಬದ್ನಿಕಾಯಿ ತಗೊಂಡು ಎಣ್ಣೆ ಕ್ಯಾನಲ್ಲೇ ಬಿಟ್ಟು ಬಂದಾಡ್ರಿ 500 ರೂಪಾಯಿ. ಇಲ್ಲೇ ನೆನಪಾತ ನನ್ನ ಕೈಯೊಂದು ವಸ್ತುನ ಇಟ್ಕೊಂಡು ನಿಂತೀನಿ ರೀ. ತನ್ನ ಕೈಯ ವಜ್ಜಾಗತ್ ಕೊಡು ಅಂತ ಎಣ್ಣೆ ಕ್ಯಾನ್ ತೊಗೊಂಡ ಮಮ್ಮಿ. ಯಪ್ಪ ಎಂತ ತಗೋರವ ಚಂದ ಇಲ್ಲ ಬೈ. ಮುಂದೆ ನೋಡಮ್ಮನ ಚಿಕ್ಕಿ ಇದು ಚಂದ ಇರ್ತಾವ. ಇರಲ್ಲಂದಿ ಕೇಳಿ ನೋಡಮ್ಮ ಹೆಂಗೆ ಡಜನ್. ಹಾಂ ತೊಂಬೋ ಮಮ್ಮಿ ಎಲ್ಲಿ ತೊಂಬರಕ್ಕೆ ಹೊಂಟಾವ ನೋಡ್ರಿ. ನಮ್ಮ ಮಮ್ಮಿದು ಪರ್ಸ್ನಲ್ ಖರ್ಚಂದ್ರೆ ಎಲೆ ಅಡಿಕೆ ಇವೆರಡ ನೋಡ್ರಿ. ಒಂದು ಬಿಟ್ರೆ ಮತ್ತೆ ಬೇರೆ ಏನೂ ಖರ್ಚಿಲ್ಲ. ಮುದ್ದೆ ಬಾದರ್ ಯಾರಾದರೂ ವಿಡಿಯೋ ನೋಡಕತ್ತಿದ್ರೆ ಬಸವೇಶ್ವರ ಸರ್ಕಲ್ ನೋಡ್ರಿ. ಇಲ್ಲಿ ಯಾರೆಲ್ಲ ಇರ್ತೀರಿ ನಮ್ಮ ವಿಡಿಯೋ ನೋಡೋರು ದಯವಿಟ್ಟು ಕಮೆಂಟ್ ಹಾಕ್ರಿ. ಬಸವೇಶ್ವರ ಸರ್ಕಲ್ ಹತ್ರ ಬಂದು ನೋಡ್ರಿ ಫ್ರೆಂಡ್ಸ್. ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ದಾಗ ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ಸಾಯಿ ಯೂಟ್ಯೂಬ್ ಚಾನಲ್ದೊಳಗೆ ಬಸವೇಶ್ವರ ಸರ್ಕಲ್ ಭಾಳಷ್ಟು ಸರಿ ನೋಡೋಣ. ಯಪ್ಪ ನಮ್ಮೂರಲ್ಲಪ್ಪ ಅನ್ನಂಗಂತ ಅನಿಸ್ಬಿಡ್ತಿತ್ತು. ನಿಮಗೂ ಯಾರಾದರೂ ಮುದ್ದೆ ಭಾಳ ಆಜು ಬಾಜು ಬಗೆ ಹೊಡಿತಾರೆ ವಿಡಿಯೋ ನೋಡತ್ತಿದ್ರೆ ನಿಮಗೂ ಖುಷಿ ಆಗುತ್ತೆ ನೋಡ್ರಿ. ಅವ್ರನ್ನ ಸರಿ ಭೇಟಿ ಆಗ್ಬೇಕಂತ ಎಷ್ಟು ಸರಿ ಅನ್ಕೊಳೋದಾಗೈತಿ. ಬಟ್ ಯಾವಾಗ ಹೋಗೋದಾಗತ್ತ ಗೊತ್ತಿಲ್ಲ, ನಶೀಬ. ಶಾರಮ್ಮ ಅಲ್ಲಿ ಇಲ್ಲಿ ತೊಗೊಳತ್ತಾವ ನೋಡ್ರಿ. ನೀವು ಸಾಯಿ ಬೇಕರಿ. ಸಾಯಿ ಅನ್ನೋ ಹೆಸರು ಭಾಳ ಅದ ನೋಡ್ರಿ. ಮಿಸ್ಟರ್ ಆ್ಯಂಡ್ ಮಿಸಸ್ ಸಾಯಿ ಬ್ರದರ್ ಅವ್ರ ಹೆಸರು ಅಂತ ಅನ್ಕೋತೀನಿ. ಅದು ನೋಡೋಣ ಅವ್ರ ಚಾನಲ್ ನೆನಪಾಗುತ್ತೆ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗೂ ಸಾಯಿ ಬೇಕರಿ ಅಂತದ, ಇಲ್ಲೂ ಸಾಯಿ ಬೇಕರಿ, ನೀವು ಸಾಯಿ ಬೇಕರಿ ಅಂತದ. ಶಾರಮ್ಮ ಸದ್ಯಕ್ಕೆ ಎಲ್ಲಿ ತೊಗೊಂಬಂದು ನೋಡ್ರಿ. ದೇವ್ರೇ ಇಷ್ಟ ಸಾಕಾ? ಹಿರಿಯದ ರೊಕ್ಕ ಪಾಕೆಟ್ನಿಂದ ಬಜಾರಕ್ಕೆ ಬಂದ್ರೆ ನೀವೇ ನೋಡ್ರಿ. ಆಟ ಆಟೋ ಈಟ ಆಟೋ ಅದು ಯಾಕಾಗತ್ತೆ ಮಮ್ಮಿ ಲೆಕ್ಕ ಕೇಳ್ತಿರ್ತಾರೆ ಮಕ್ಕಳು. ಗಂಟಿಗೆ ಬಂದಿಂದ 50 ರೂಪಾಯಿ ತಳಗ ದಿನಸಿಲ್ಲ ಏನ ತಗೋ. 20 ರೂಪಾಯಿ ತಳಗ ಕಾಯಿಪಲ್ಲೆ ಇಲ್ಲ 1 ಕಿಲೋ ಅದು ಪ್ಯಾಕೆಟ್ನಾಗ ಹಾಕಿ ಕುಳಿತಾವ. ನಾವು ಪಂಚೆ ಕಟ್ಟಿಟ್ಟು ಎಲ್ಲ ಕಲಸ ಆಗ್ಬೇಕು. ಇದು ಅರಸನಾಳಕ್ಕೆ ಹೋಗುತ್ತೆ ರೀ. ನಮ್ಮೂರ ಮ್ಯಾಗಾಸನೆ ಅದು ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ನಮ್ಮ ಜಗದನಗರಕ್ಕೆ ಹೋಗಲ್ಲ, ಊರಿಗೆ ಹೋಗುತ್ತೆ. ಹಾಂ, ನಮ್ಮ ಏರಿಯಾದ ಮ್ಯಾಗಾಸ ಹೋಗಲ್ರಿ. ಇದು ಕಡೆ ಸುತ್ತಾಕೆ ಬರುತ್ತಾ, ಬಸ್ ಸ್ಟ್ಯಾಂಡಿಗೆ ಸ್ಟಾಪ್ ಮಾಡುತ್ತಾ. ಎಷ್ಟು ಮಂದಿ ನೋಡ್ರಿ, ಯಾವ ಬಸ್ ಆದ್ರೂ ಖಾಲಿ ಇರಂಗಿಲ್ಲ. ಬರೋದ್ರಾಗೆ ಹತ್ತಿ ಬಿಡ್ತಾರೆ. ಬಾಟ್ಲಿ ಒಕ್ಕಟ್ಟು, ಚೀಲ ಒಕ್ಕಟ್ಟು, ಬ್ಯಾಗ್ ಒಕ್ಕಟ್ಟಂದು ಮಾಡಿ ಸೀಟ್ ಬುಕ್ಕಿಂಗ್ ಮಾಡೇ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ. ನಾವು ಈಗ ಬಂದು ಕುಂತೀರೆಲ್ಲ ಸಂತಿಗಿಂತಿ ಒಟ್ಟು ಮಾಡಿಕೊಂಡು ಅರಸನಾಳ ಮುದ್ದೆಬಾಳ ಬಾಗಲಕೋಟೆಗೆ ಹೋಗೋ ಬಸ್ ರೀ. ಮಂದಿ ನೋಡ್ರಿ ಯಾವ ಪರಿ ಮುಖರಲ್ಲಿ. ದೇವರೇ ಯಾವ ಬಸ್ ಆದರೂ ಖಾಲಿ ಇಲ್ಲ ನೋಡ್ರಿ ಇಲ್ಲಿ ಸದ್ಯಕ್ಕೆ.
ಅವ್ರ ಬಸ್ ಆದ್ರೆ ಇಷ್ಟು ರಶ್ ಇರೋದೆ, ಬರೋದ್ರಾಗೆ ಹಂಗೆ ಹತ್ತೆ ಬಿಡ್ತಾರ. ನಮ್ಮ ಹಂಗೆ ಸುತ್ತಕ್ಕೆ ಮಾಡೋರು ಇದ್ದೇವಂದ್ರೆ ಆಯ್ತು, ನಾವು ಇಲ್ಲೇ ಕುಂದ್ರಬೇಕ. ಮುಂದೆ ಮಾಡಿ ಹತ್ತಿದವ್ರಿಗೆ ಪಟಕನ ಸೀಟ್ ಸಿಗ್ತಾವೆ, ಇಲ್ಲಿಕಂದ್ರೆ ಇಲ್ಲ. ಬಾಬಾ ನೋಡ್ರಿ, ಆಲ್ರೆಡಿ ಅರ್ಧಕ್ಕರ್ಧ ಮಂದಿ ಒಳಗೆ ಹೋಗ್ಯಾರ, ಇನ್ನು ಅರ್ಧಕ್ಕರ್ಧ ಮಂದಿ ಇಲ್ಲಿ ನಿಂತಾರ. ಚೀಲ ಬಾಟ್ಲಿ ಇಂಥವು ಏನಾರ ತೊಗೊಂಡು ನಾವು ರೀ ನಮ್ದು ಸೀಟ್ ಅಂತೇಳಿ ಕುಂತು ಬಿಡ್ತಾರೆ ನೋಡ್ರಿ. ಮತ್ತು ಹಂಗೆ ಮಾಡ್ಬೇಕು, ಮತ್ತು ಇರ್ಲಿಕ್ಕೆ ಏನು ಮಾಡ್ತೀರಿ? ನಿಂತು ತಾಸು 1.5 ತಾಸು ದಾರಿ ಇತ್ತಂದ್ರೆ ಹೋಗೋದಾಗಲ್ಲ, ಏನಾಗಲ್ಲ. ನಾವು ಇಲ್ಲಿ ಎದ್ದೆದ್ದು ಹೋದಂಗೆಲ್ಲ ಯಾರ ಬಂದು ಕುಂತ ಬಿಡ್ತಾರೆ ನೋಡ್ರಿ. 2-3 ಸರಿ ಆಯ್ತು ನೋಡ್ರಿ. ಮುದ್ದೇವಾಳ ಬಸ್ ಸ್ಟ್ಯಾಂಡ್ ಇದು. ಮನೆಗೆ ಬಂದಿ ನೋಡ್ರಿಪ್ಪ, ಹೊತ್ತ ಮುಣಗಿತ್ರಿ. 6 ಗಂಟೆ ಆಯ್ತು. ಫ್ರೀಜ್ನಾಗ ಇಡ್ರಿ ಅನ್ಕತ್ತ ಒಂದು ಸ್ವಲ್ಪ ಹೊತ್ತು. ಅಯ್ಯೋ ದಾಕು ಒಜ್ಜಿಗೆತ್ತಲ್ಲ ಅದು ಚೀಲ ಬಸ್ಸಲ್ಲಿಂದ ತಗೊಂಡ್ರಾಗ ಕರೆದಿರ್ಬೇಕು. ಇವು ಏನು ಗದ್ಲೆ ಇವ ತಾಯಿ. ಹಾಂ, ಮನೆಗೆ ಬಂದಿ ನೋಡ್ರಿ. ಇವು ಏನು ಗದ್ಲ, ಏನು ಸುದ್ದಿ, ಬಾಪ್ರಿ. ಡೊಮೆ ಒಮ್ಮೋ ಹಾಂ, ಏನಾಗೈತಿ? ಹಾಂ, ಇದನ್ನ ಒಯ್ರಿ ಅವ್ವ. ಬಂಗಾರ ಗಾಸಿ ಅಜ್ಜ ಮಾಲ 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 ಅಜ್ಜ ಮಾಲ 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 ಹೋಗತ್ನ್ಯಾಗ ಮನೆಯೊಂದೊಂದು ಅಲ್ಲಿದೊಂದು. ಪಿಲ್ಲ ಶರಮ ಮ್ಯಾಚಿಂಗ್. ಹಾಯ್ ಕೈ ತಕೊಂಬಿಡು. ಇಲ್ಲೇ ಕೈಕಾಲ್ ಮರಿ ಬೇಡ. ವಾಹ್, ಕೈಕಾಲ್ ಮಾರಿ ತಕೊಂಬರಿ ಸದ್ಯಕ್ಕೆ. ಎಲ್ಲಿ ತೊಳೆದೆ ಶರಮ್ಮ? ಇಲ್ಲೇ ಅದನ್ನ ಸರಿ. ಚಹಾ ಕುಡಿಬೇಕಂದ್ರೆ ಕೌಲೆ ಕುಡಿಬೇಕ್ರಿ ನಾವು. ಈಗ ಸರು ಚಹಾ ಮಾಡ್ಯಾಳ, ಬ್ರೆಡ್ ತೊಗೊಂಬಂದೀವಿ. ಚಹಾ ಬ್ರೆಡ್ ಅವ್ರಂತ ಬಡಬಡ ಈಗ ಓಮಲ್ಲ ಅಡ್ಯಾಡಕತ್ತನ್ರಿ. ಅವ ಒಳ್ಳೆ ನೋಡಿದ್ರಾಗ ಕುಡ್ದು ಬಿಡ್ಬೇಕು. ನೋಡಿದ್ನಂದ್ರೆ ಬರ್ತಾನ್ರಿ, ಪಟಕ್ಕನ ಕುಡ್ದು ಬಿಡಮ್ ಚಹಾ. ನಮ್ಮ ಓಮ್ ನೋಡ್ರಿ ಎಷ್ಟು ಧೈರ್ಯ ಅದಾವ. ಒಂದರ ಈ ಕಡೆ ಬರ್ತಾವ ಆಡೋ ನೋಡು. ಅವನಿಗೆ ಅಂಜ್ಬಿಟ್ಟ ಅವನು. ನೋಡ್ರಿ ಹಿಂಡ್ ಹೆಂಗೆ ಬರ್ತಾವ. ಹಿಂಡ್ ಎಲ್ಲ ಕರಿ ಆಡ ನೋಡ್ರಿ. ಅವು ಓಮ ಚಾ ಒಂದು ಗುಟ್ಟು ಉಳಿಸ್ಬಿಟ್ಟಿನಿ. ಅಲ್ಲನು ನಿನಗಿಲ್ಲ ಪ್ರೀತಿ ಕೊಡ್ಬೇಕನ್ನೋದು. ಇಡಿಯಪ್ಪ ಬಾರಪ್ಪ ಚಾ ಕುಡಿ. ಚಲ್ಬೇಡ. ಅಯ್ಯೋ ಸರ್ರ ಆರೈತ್ ಬಿಡ ಯಪ್ಪದು. ಪುಟ್ಟನ ಮಗ ಇವ್ನು ಚಪ್ಪಲ್ ಇಲ್ಲ ಕುಂದ್ ನಿಂತು ಕುಡಿಯ ರಾಜ. ಹಾಂ, ಅವ್ರಿಗೆಲ್ಲರಿಗೆ ತೋರಿಸಿ ಕುಡಿಯವಿ ನೋಡಿ. ಔಟಿಗೆ ಹೊಡೆದಾಳ ಬೇ ನಿನ್ನೆ ಹೋಗ. ಅಣ್ಣನ ಮಗಳು ಹೊಡೆದಾಳ ನೀನು. ಆಕಿನೇ ಜುಟ್ಲಿ. ಈ ಸಲ ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೊಂದೇನು ತೊಂದರೆ ಆಗಿಲ್ಲರಿ. ನಾ ಏನೇ ಟಾರ್ಚ್ ಆನ್ ಮಾಡಿದ್ದೆ. ಈಗ ಇಲ್ಲೇ ಕುಂತು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ರೀ ಫ್ರೆಂಡ್ಸ. ಅಲ್ಲೇ ಮುದ್ದೆಯೊಳಗೆ ಹೋಗಿದ್ವಲ್ಲ, ಅಲ್ಲಿನೂ ಒಂದು ವಿಡಿಯೋನ ಎಡಿಟ್ ಮಾಡಿ ಹಾಕಿದ್ದೆ. ನಾನು ಈಗ ವಿಡಿಯೋನ ಇವತ್ತು ಮಾಡಿದ್ದು ನಾಳೆಗೆ ಮಾಡಿದ್ದು ನಾಡ್ದಾನೆ ಹಾಕಕತ್ತೀನಿ. ಯಾರ ಕಮೆಂಟಿಗೂ ರಿಪ್ಲೈ ಕೊಟ್ಟಿಲ್ಲ ಅಂತ ಅನ್ಕೋಬೇಡ್ರಿ. ಓದಿ ಹಾರ್ಟ್ ಸಿಂಬಲ್ ಅಂತೂ ಕೊಟ್ಟೀನಿ, ಪೂರಾ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತಂದ್ರೂ. ಈಗೆಲ್ಲ ಸ್ವಲ್ಪ ಮೊದಲಿನ ಥರ ಲೈಫ್ ಸ್ಟೈಲ್ ಇಲ್ಲರಿ, ಎಲ್ಲ ಚೇಂಜ್ ಆಗಿಬಿಟ್ಟೈತಿ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಅರ್ಥ ಮಾಡ್ಕೋರಿ ಸ್ನೇಹಿತರೆ. ಒಬ್ಬಕ್ಕೆ ಎಲ್ಲನೂ ನಿಭಾಯಿಸಬೇಕು. ಮನೆ, ಬಿಸ್ನೆಸ್ಸು, ಮಕ್ಕಳು, ಯೂಟ್ಯೂಬು ಎಲ್ಲನೂ ಫ್ಯಾಮಿಲಿ ಜೊತೆಗೆ ಟೈಮು ಕೊಡಬೇಕು. ಇದೆಲ್ಲದ್ರ ನಡುವೆ ಮೊದಲಿನ ಥರ ಕಮೆಂಟಿ ರಿಪ್ಲೈ ಕೊಡೋದು ನಂಗೆ ಆಗೋವಲ್ತು. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊರಿ ಸ್ನೇಹಿತರೆ. ಬೇಜಾರು ಮಾಡ್ಕೋಬೇಡ್ರಿ, ಸಿಟ್ಟಿಗೆ ಬರಬೇಡ್ರಿ. ಶರು ಮೇಡಮ್ಮ ಬಜ್ಜಿ ಮಾಡ್ಯಾಳತ್ರಿ. ನಮಗೂ ಹೋಗ್ಬಂದು ಸೊಗಸಿಲ್ಲದಂಗೆ ಆಗೈತಿ. ಮುದ್ದೆ ಬಳಕೆ ಹೋಗ್ಬಂದು
ಸ್ನೇಹಾಗಿಲ್ಲಿ ಲೆಕ್ಚರ್ ನಡೆದೈತಿ ಸರು ವಾವ್ ಮಸ್ತ್ ಬಜ್ಜಿ ಮಾಡ್ಯಾಳ ನೋಡ್ರಿ. ಯೋ ನನ್ನ ಬಂಗಾರ ಕೂಸ, ನನ್ನ ಬಂಗಾರ ಗಿಂಡಿ, ನನ್ನ ಬಂಗಾರ ಕಾಶಿ ನೋಡ್ರಿ ಬಂದ್ಬಿಟ್ಟನ ಪಿಲ್ಲೆ ಅಲ್ಲದನ ಬಜ್ಜಿ ಮಸ್ತ್ ಕಂದ ಬಜ್ಜಿ ಮಸ್ತ್ ಆಗದವ ನೋಡ್ರಿ ಫ್ರೆಂಡ್ಸ. ಕೂಡ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಯ ಉಳ್ಳಾಗಡ್ಡಿ ಮಮ್ಮಿ ಊಟನ ಮಾಡಾಕತ್ತಾರ. ಬಜ್ಜಿ ತಿನ್ನೋಣಂತ ಬರ್ರಿ. ರತ್ನಾನ್ ಕೂಡ ಮಾತಾಡಕತ್ತಾಳ.